ನಡೆಯಕ್ಕಾಗ್ತಿಲ್ವೇ? ಹೇಗೋ ಸುಮಾರಾಗಿ ನಡ್ಕೊಬನ್ನಿ. ಇನ್ನು ನಾನು ನಿಮ್ಮನ್ನು ಹಿಡ್ಕೊಬರೋಕ್ಕಾಗುತ್ತಾ? ಈ ಆಳು ಹಿಡ್ಕೊಬರೋರು ಯಾರು? ಅಯ್ಯೋ ನಿನ್ನ ಹಿಡ್ಕೊ ಅಂತ ಹೇಳಿದ್ನ, ನನಗೆ ನಡೆಯಕ್ಕಾಗ್ತಾ ಇಲ್ಲ. ಸೊಂಟೆ ಸ್ವಲ್ಪ ನೋವ್ತಾ ಇದೆ, ಉಳುಕಿದೆ ಅನಿಸುತ್ತೆ. ಅಯ್ಯಪ್ಪ. ರಾಜು ಬರ್ತಾನೆ, ನೆಟ್ಟು ನಿಂತ್ಕೊಳ್ಳಿ. ಅವನು ಬೇಜಾರಾಗ್ತಾನೆ ಇಲ್ಲ ಅಂದರೆ. ನನ್ನ ಮದುವೆ ಹತ್ರದಲ್ಲಿ ನಮ್ಮ ಅಪ್ಪನಿಗೆ ಈ ಥರ ನೋವಾಯ್ತಲ್ಲ ಅಂತ. ಅಲ್ಲೇನಜ್ಜಿ, ನನಗೇನಾಗಿದೆ? ಸ್ವಲ್ಪ ಸೊಂಟ ಉಳುಕ್ತಾಗಾಯ್ತು, ನೆಟ್ಟು ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಬಗ್ಗೆ ನಡೆದೆ. ಸರಿ ಬಿಡು, ನಿಂತ್ಕೋತೇನೆ ನೆಟ್ಟಿಗೆ. ಅಮ್ಮ ಹಾಲಿನ ಕ್ಯಾನ್ ಕೊಡು, ನಾನು ಇಟ್ಕೋತೀನಿ. ಎರಡು ನೀವೊಬ್ಬರೇ ಹೇಗೆ ಇಟ್ಕೋತೀರಾ? ಓ, ಇದೇನಾಯ್ತಪ್ಪ ನಿಮ್ಮ ಕೆನೆಗೆ ಇಷ್ಟೊಂದು ನೋವಾಗಿದೆ? ನಾನು ನೋಡಲೇ ಇಲ್ಲ ಬಂದಾಗ. ಅಯ್ಯೋ ಏನಿಲ್ಲ ಬಿಡು ರಾಜು, ಸ್ವಲ್ಪ ಬಿದ್ದುಬಿಟ್ಟೆ, ಅದು ಕೆನೆಗೆ ಸ್ವಲ್ಪ ನೋವಾಯಿತು. ನಡಿಯೋ ರಾಜು, ಒಳಗೋಗೋಣ, ಒಳಗೆ ಕೂತ್ಕೊಂಡು ಮಾತಾಡೋಣ. ಏನಪ್ಪ ಹಾಲು ಕರಿತಾ ಬಿದ್ದುಬಿಟ್ರಾ? ಹ್ಞೂ ಕಣ ರಾಜು, ಹಾಲು ಕರಿತಾ ಇದೆ, ಹಸು ಕಾಲಲ್ಲಿ ಒದ್ಬಿಡ್ತು. ಹಾಲೆಲ್ಲ ಕೆಳಗಡೆ ಚೆಲ್ಲೋಯ್ತು, ನಾನು ಕೆಳಗೆ ಬಿದ್ದುಬಿಟ್ಟೆ. ಅಯ್ಯೋ ಅಪ್ಪ, ಹಸುಗೆ ಕೆಚ್ಚಲು ಭಾವವಾಗಿತ್ತು, ಅದಕ್ಕೆ ಅದು ಹಾಲು ಕರಿಸ್ಕೊತಾ ಇರಲಿಲ್ಲ. ನೀವು ನೋಡದೆ ಕರೆದ್ಬಿಟ್ಟಿದ್ದೀರಾ ಅನ್ಸುತ್ತೆ. ಬೆಳಿಗ್ಗೆ ಅಮ್ಮನಿಗೆ ಹೇಳ್ಬಿಟ್ಟು ಹೋಗಿದ್ನಲ್ಲ, ಹೇಳಿಲ್ವಾ ಅಮ್ಮ ನಿಮಗೆ? ಹೇಳೋದೇ ಮರ್ತೋಯ್ತು ರಾಜು. ನಿರ್ಮಲ ತೊಟ್ಲ ಶಾಸ್ತ್ರ ಕರೆದ್ಲಲ್ಲ, ಆ ಕಡೆ ಹೊರಟೋದೆ, ಹೇಳೋಕ್ಕೆ ಆಗಲಿಲ್ಲ, ಮರ್ತೇ ಹೋಯ್ತು. ಹಾಗೆ ಡಾಕ್ಟ್ರಿಗೆ ಬೆಳಗ್ಗೆನೇ ತೋರಿಸ್ಬಿಟ್ಟು ಹೋಗಿದೆ ಅಪ್ಪ. ಮತ್ತು ಸಾಯಂಕಾಲ ಬಂದು ಅದೇನೋ ಔಷಧಿ ಕೊಡ್ತೀನಿ ಅಂತ ಹೇಳಿದ್ರು ಅಪ್ಪ. ಅದಕ್ಕೆ ನಿಮ್ಗೆ ಹೇಳ್ಬಿಡಿ ಅಂತ ಅಮ್ಮನಿಗೆ ಹೇಳ್ಬಿಟ್ಟು ಹೋಗಿದೆ. ಹೋಗ್ಲಿ ಬಿಡಿ, ಅಮ್ಮನೂ ಮರ್ತ್ಕೊಂಡ್ರು, ನೀವು ನೋಡಲಿಲ್ಲ ಅನಿಸುತ್ತೆ. ನಾನು ಹೋಗಿ ಹೆಸರು ನೋಡ್ತೀನಿ ಮೊದಲು. ನಿಮ್ಮಮ್ಮ ಬೇಕು ಅಂತಲೇ ಹೇಳಲಿಲ್ಲ ಅನ್ಸುತ್ತೆ, ಸುಳ್ಳು ಹೇಳ್ತಾಳೆ, ಮರ್ತ್ಬಿಟ್ಟೇರಿ ಅಂತ. ಬಿದ್ದು ನೋವು ಮಾಡ್ಕೊಳ್ಳಿ, ದಿನ ನನ್ನ ಬೈತಾನೆ, ಒಂದೊಂದು ಗೋಳು ಅಂದ್ಬಿಟ್ಟು ಸುಮ್ಮನೆ ಆದ್ಲು. ಹ್ಞೂ ಮತ್ತೆ ನಿಮ್ಮ ಮೇಲೆ ನನಗೆ ಹೊಟ್ಟೆ ಕಿಚ್ಚಲ್ವಾ, ಅದಕ್ಕೆ ಬಿದ್ದು ನೋವು ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೇಳಲಿಲ್ಲ. ಸುಮ್ಮನೆ ಕೂತ್ಕೊಳ್ಳಿ, ಮರ್ತ್ಬಿಟ್ಟೆ ಅಂದರೆ ಸುಮ್ಮನೆ ಏನೇನೋ ಮಾತಾಡ್ತಾರೆ ಇವರು. ಹೋಗ್ಲಿ ಬಿಡಿ ಅಪ್ಪ, ಹೋಗ್ಲಿ ಬಿಡಿ ಅಮ್ಮ, ನೀವಿಬ್ಬರು ಜಗಳ ಆಡಬೇಡಿ. ನಾನೇ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು, ನಾನೇ ಮರ್ತ್ಕೊಬಿಟ್ಟೆ. ಹಾಲು ಎಷ್ಟು ಕರಿಸ್ಕೋತಪ್ಪ? 1 ಲೀಟ್ರಷ್ಟು ಕರೆದಿದೆ ರಾಜು. ಒದ್ಬಿಟ್ಟು ಕೆಳಗಡೆ ಎಲ್ಲ ಉಂಟೋಯ್ತು ಹಾಲೆಲ್ಲ. ಒಂಚೂರು ಇರಬೇಕು. ಟೀ ಕಾಯಿಸ್ಕೊಬಾರೆ ನಂಜಿ. ಇವಾಗ ತಾನೇ ಏನೋ ಬೈತ್ರಲ್ಲ, ನನಗೆ ಹೊಟ್ಟೆ ಕಿಚ್ಚು ನಿಮ್ಮ ಮೇಲೆ ಏನೋ ಹಾಗೆ. ಏನೋ ಕಾಯಿಸ್ಕೊ ಕುಡೀರಿ ಹೋಗಿ. ತಮಾಷೆ ಮಾಡಿದೆ, ನಾನು ಬಿದ್ದಲ್ಲ ಅದಕ್ಕೆ. ಆಯಿತು, 1 ಲೋಟ ಟೀ ಕಾಯಿಸ್ಕೊಬಾ, ಕುಡ್ಕೊಂಡು ಸ್ವಲ್ಪ ಹೊತ್ತು ಮಲಗಿರ್ತೀನಿ. ಆಯಿತು ಅಪ್ಪ, ನೀವು ಮಲಗಿರಿ, ನಾನು ಹಸು ನೋಡ್ತೇನೆ. ಹ್ಞೂ ರಾಜು, ಮೊದಲು ಡಾಕ್ಟ್ರ್ ಕರ್ಕೊಬಂದು ತೋರಿಸು ಪಾಪ, ಅದಕ್ಕೆ ತುಂಬ ನೋವಾಗಿದೆ. ಹ್ಞೂ ಅಪ್ಪ, ತೋರಿಸಿದ್ದೀನಿ. ಏನು ಇವಾಗ ಬಾ, ಔಷಧಿ ಕೊಡ್ತೀನಿ ಅಂತ ಹೇಳಿದ್ರು, ಹೋಗಿ ಇಸ್ಕೊಬಂದು ಔಷಧಿ ಹಚ್ಬಿಡ್ತೀನಿ ಇರಿ ಅಪ್ಪ. ಒಂದೊಂದು ನೋವು ಆಗ್ತಾ ಇರುತ್ತೆ ಹಸುಗೆ ಪಾಪ. ಅಪ್ಪ, ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಬಂದ್ಬಿಡೋಣ ಬನ್ನಿ. ಅಯ್ಯೋ ರಾಜು, ನನಗೇನಾಗಿಲ್ಲ, ಬಿದ್ನಲ್ಲ, ಸ್ವಲ್ಪ ಸೊಂಟ ಉಳುಕ್ತಾಗಾಯ್ತು. ಮಾದನನ್ನು ಕರೆದ್ಬಿಟ್ಟು ಸೊಂಟ ತೀಡಿಸ್ಕೊತೀನಿ. ಏನಿಲ್ಲ, ಹೋಗು, ನಾನು ಆರಾಮಾಗಿದ್ದೇನೆ. ಇರಲಿ ಬನ್ನಿ ಅಪ್ಪ, ಯಾವುದಕ್ಕೂ ಒಂದ್ಸರಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಬಂದ್ಬಿಡೋಣ. ಒಂದು ಇಂಜೆಕ್ಷನ್ ಹಾಕ್ಸಿದ್ರೆ ನೋವು ಕಮ್ಮಿ ಆಗ್ಬೋದು. ನನಗೆ ಅಂಥದ್ದು ಏನಾಗಿಲ್ಲ ಬಿಡು ರಾಜು, ಸ್ವಲ್ಪ ಬಿದ್ದಲ್ಲ, ಒಂಚೂರು ಚಳಕ್ಕಂತೂ ನೋಡ ಅಷ್ಟೇ ಕಣ. ಜಾಸ್ತಿ ನೋವಾಗಿದ್ರೆ ನಾನೇ ನಡಿಯಪ್ಪ ಹೋಗಿ ತೋರಿಸ್ಕೊಬರೋಣ ಅಂತಿರ್ಲಿಲ್ವಾ? ನೀನು ಮೊದಲು ಹಸು ನೋಡು ಹೋಗು. ಔಷಧಿ ಏನು ಇಸ್ಕೊಬರ್ಬೇಕು ಅಂತಿದ್ದಲ್ಲ, ಇಸ್ಕೊಬಂದು ಸೌರ್ ಬಿಡು ಹೋಗು ಪಾಪ, ನೋವು ಅದು ಕಮ್ಮಿ ಆಗಲಿ ಅದಕ್ಕೆ. ಸರಿಯಪ್ಪ, ಆಗಿದ್ರೆ ನಾನು ಆಸ್ಪತ್ರೆಗೆ ಹೋಗಿ ಔಷಧಿ ಇಸ್ಕೊಬರ್ತೇನೆ. ಹೋಗೋದು ಹೋಗ್ತಿದ್ದೆ, ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ಕೊಬಂದ್ಬಿಡೋಣ ಅಂದ್ಕೊಂಡೆ. ನೀವೆಲ್ಲಿ ಬರ್ತಾನೆ ಇಲ್ವಲ್ಲ. ನನಗೇನೂ ಆಗಿಲ್ಲ, ನೀನು ಹೋಗು ರಾಜು, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ನಾನು ಆರಾಮಾಗೇ ಇದ್ದೀನಿ. ಸರಿಯಪ್ಪ, ಆಗಿದ್ರೆ ನಾನು ಹೋಗ್ತೇನೆ. ಅಯ್ಯಪ್ಪ, ಸೊಂಟ ಸ್ವಲ್ಪ ಚರಕ್ಕಂತ ಇದೆ. ಮುಂದ್ಗಡೆಯಿಂದ ಬಿದ್ದಲ್ಲ, ಅದಕ್ಕಿನ್ನೂ ಸೊಂಟ ಉಳುಕ್ಬಿಟ್ಟಿದೆ, ಚಲಕ್ಕಂತಿದೆ. ಮಾತನ್ನು ಕರೆಸ್ಕೊಂಡು ಮೊದಲು ತೀಡಿಸ್ಕೋಬೇಕು. ಎಲ್ಲಿ ನನ್ನ ಇಷ್ಟತ್ತಾದ್ರು ಟೀನೇ ತಂದು ಕೊಡ್ಲಿಲ್ವಲ್ಲ, ಕೂತ್ಕೊಂಡು ಸ್ವಲ್ಪ ಹೊತ್ತು ಮಲ್ಗೋಣ ಅಂದರೆ. ಟೀ ತೊಗೊಂಡೋಗಿ ಕೊಡೋ ತನಕ ಸುಮ್ಮನೆ ಕುಕ್ಕತ್ತಾ ಇರ್ತಾರೆ. ಅವ್ರು ಕೂಗಿದ ತಕ್ಷಣ ತಗೋಗಿ ಕೊಡೋಕ್ಕಾಗುತ್ತೆ? ಬೆಲ್ಲ ಇವಾಗ ಹಾಕಿದ್ದೀನಿ, ಕರ್ಗೋದು ಬೇಡವಾ? ಸ್ವಲ್ಪ ಚೂರು ಚೂರು ಮಳೆ ಹಾಕಬೇಕಾಗಿತ್ತು, ಹಾಗಿದ್ರೆ ಬೇಗ ಕರ್ಕೊಳ್ಳೋದು. ಸುಮ್ಮನೆ ಕೂಗ್ತಾನೆ ಇರ್ತಾರೆ ಅವರು. ಸದ್ಯಕ್ಕೆ ಅವ್ರ ಅಳತಿಗೆ ಸ್ವಲ್ಪ ತೊಗೊಂಡೋಗಿ ಕೊಡಬೇಕು. ಸ್ವಲ್ಪ ನೀರು, ಬೆಲ್ಲ, ಟೀ ಪುಡಿ ಹಾಕಿದ್ದೀನಿ. ಬೇಗ ಕುದಿಸ್ಬಿಟ್ರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಟ್ಟು ಆಮೇಲೆ ಸಮಾಧಾನವಾಗಿ ಕೂತ್ಕೋಬೋದು. ಇಲ್ಲಾಂದರೆ ನಾನು ಹೋಗೋ ತನಕ ಸುಮ್ಮನೆ ಕುಕ್ಕತ್ತಾನೆ ಇರ್ತಾರೆ. ಟೀ ಕುಡ್ಕೊಂಡು ಲೋಟ ಎಲ್ಲ ಇಟ್ಬಿಟ್ಟು ಹೋದೆ ಬೆಳಗ್ಗೆ. ಮಂಜ ಕರೆದ್ಬಿಟ್ಟು ಅಂದ್ಬಿಟ್ಟು ಎಲ್ಲೆಲ್ಲೋ ಇಟ್ಬಿಟ್ಟು ಹೋಗಿದ್ದೀನಿ ಲೋಟನ, ಇವಾಗ ಹುಡ್ಕಾಡಬೇಕು. ಆಚೆ ಏನೂ ಇಟ್ಟಿರಬೇಕು ಅನಿಸುತ್ತೆ. ಇರಲಿ, ಇಲ್ಲೇ 1 ಲೋಟ ಎತ್ಕೊಂಡು ಅದರಲ್ಲೇ ಕೊಡ್ತೀನಿ. ಅಯ್ಯೋ, ಎಟಿಕ್ಸೋದು ಇಲ್ವಲ್ಲಪ್ಪ, ಚೇರಾದರೂ ಹಾಕೋಬೇಕಾಗಿತ್ತು. ಸದ್ಯ 1 ಲೋಟ ಎತ್ಕೊಬಿಟ್ಟೆ. ಇರೋದು 3 ಜನ, ಎಲ್ಲ ಲೋಟ ಏನಕ್ಕೆ ಕೆಳಗಡೆ ಅಂದ್ಬಿಟ್ಟು ಎಲ್ಲ ಮೇಲೆ ಇಟ್ಬಿಟ್ಟು 3 ಲೋಟ ಕೆಳಗಡೆ ಇಟ್ಕೊಂಡಿದೆ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಲೇನಜ್ಜಿ, ಟೀ ತಗೋಬಾ ಬೇಗ. ನಾನು ಹೇಳಿಲ್ವಾ ಟೀ ಕಾಯಿಸ್ಕೊಂಡು ತಗೋಗಷ್ಟರಲ್ಲಿ ಕೂಗುತ್ತಾರೆ ಅಂತ?
ಅಯ್ಯೋ ನಿಮ್ಮ ತಗೊಬರ್ತೀನಿ ಇರ್ರಿ, ನೀವು ಹೇಳ್ದಷ್ಟು ಬೇಗ ಆಗ್ಬಿಡುತ್ತಾ? ಸುಮ್ಮನೆ ತಗೊಂಡೋಗಿ ಕೊಡೋ ತನಕ ಕೂಗ್ಕೊತಾನೆ ಇರ್ತಾರೆ. ಅಯ್ಯಪ್ಪ, ನನಗೂ ಕಾಲೆಲ್ಲ ನೋವ್ತಾ ಇದೆ. ತಿರುಗಾಡಿ ತಿರುಗಾಡಿ ಮೊದಲೇ ಕಾಲು ನೋವು, ಅದ್ರ ಮಧ್ಯೆ ಸ್ವಲ್ಪ ತಿರುಗಾಡ್ತೀನಲ್ಲ, ಕಾಲು ನೋವು ಜಾಸ್ತಿ ಆಗಿದೆ. ಏನು ಮಾಡೋದು, ಯಾರಿಗೆ ಹೇಳೋಣ?